ಓಕೆ ಅಲ್ವಾ ಬನ್ನೋಣ ಓಕೆ ಅಲ್ವಾ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಬಂದಿರುವಂಥ ಎಲ್ಲ ಮೀಡಿಯಾದವರು ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸುಮಾರು ವರ್ಷದ ನಂತರ ತೆರೆ ಮೇಲೆ ಕಾಣಿಸ್ತಾ ಇದ್ದೀನಿ ಸಾಂಗ್. ಸೊ ಇಲ್ಲಿ ನಿಂತಿರೋದು ನನಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಟ್ರೂಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಹೇಳಬೇಕು, ತುಂಬಾ ಸಪೋರ್ಟಿವ್ ಆಗಿದ್ರು. ಇಡೀ ತುಂಬಾ ಎಂಜಾಯ್ ಮಾಡಿದ್ದು. ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸತೀಶ್. ಆ್ಯಂಡ್ ಗಿರಿ ಅವರು ಮತ್ತು ಎಲ್ಲಿ ಶಶಿಭು ಅವರು ವಾಸ್ ಅಮೇಜಿಂಗ್. ನಿಮ್ಮ ಜೊತೆ ಶೂಟಿಂಗ್ ಮಾಡೋದು ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. 2 ದಿನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮಿಲ್ಕಿ ಬ್ಯೂಟಿ ಸಾಂಗ್ ಕೇಳಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ಈ ಎನರ್ಜಿಗೆ ನಾನು ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದೇ ನನ್ನ ಗೋಲ್ ಆಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಆ ಗೋಲ್ನ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಖಂಡಿತ, ಯಾಕಂದರೆ ಬರೀ ಟೀಸರ್ ಅಷ್ಟೇ ಬಿಟ್ಟಿದ್ರು ಯೂಟ್ಯೂಬಲ್ಲಿ. ಫುಲ್ ಸಾಂಗ್ಸ್ ನೋಡ್ಕೊಂಡು ಹೇಳ್ತೀನಿ, ಪಕ್ಕ ಟ್ರೆಂಡಿಂಗ್ ನಂಬರ್ 1 ಗ್ಯಾರಂಟಿ. ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಪ್ರಜ್ಞಾಂತ ಹಾಕಿ ಹ್ಯಾಶ್ಟ್ಯಾಗ್ ಅಯೋಗ್ಯ ಟೋಲ್ ಹಾಕಿರಪ್ಪ ಎಲ್ಲರೂ ಅಷ್ಟೇ. ಆ್ಯಕ್ಚುಲಿ ನೀವು ಯಾವಾಗಿಂದ ಅವ್ರ ಹೆಸರು ಹೇಳ್ತಾ ಇದ್ರಿ, ಅವರಿಬ್ಬರು ಅಲ್ಲಿಂದನೇ ಆ್ಯಕ್ಚುಲಿ ನಿನ್ನೆನೇ ಹೇಳಿದರು. ಪ್ರಜ್ಞಾ ಅವ್ರು ಬಂದಾಗಲೇ ನಾವು ಹೇಳಿಕೆ ಹತ್ತೋದು, ಅಲ್ಲಿವರೆಗೂ ಹತ್ತಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಇದು ಗಿರಿ ಹಾಗೂ ಶಿವರಾಜ್ KRP ದಯವಿಟ್ಟು ಹೇಳಿಗಳು ಬರಬೇಕು. ಬನ್ನಿ, ನಿಮ್ಮ ಒತ್ತಾಯ ನಮ್ಮ ಸಿನಿಮಾಗೆ ಸಾಂಗ್ ಬರೀಬೇಕು ಅಂತ ಅಥವಾ ನಿರ್ದೇಶಕರೇ ಅವರಾಗವರೇ ಹಾಕಿರೋದ ಗಿರಿಯಣ್ಣ ಹೇಳ್ತಾರೆ. ಅದೇನು ಒತ್ತಾಯ ಮಾಡಿದೆ ಅಂತ ಹೇಳೋಣ, ಒತ್ತಾಯ ಮಾಡಿದೆ ನಾನು. ಇಲ್ಲ ಅವತ್ತು ನೈಟು ಹೊಚ್ಕೊತಿದ್ವಿ, ಇವ್ರು ಚೆನ್ನಾಗಿತ್ತು ಅಂತ ಚೆನ್ನಾಗಿ ಕುಡಿದ್ಬಿಟ್ವಿ. ಇವತ್ತು ಕೈ ತೆಗೆದ್ರೆ ಕಾಲು ಬರ್ತಿಲ್ಲ, ಕಾಲು ತೆಗೆದ್ರೆ ತಲೆ ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮ ಕಾಂಬಿನೇಷನ್ನೇ ಮಜಾ. ಬೆಣ್ಣೆ ಮಟನ್, ಏನು ಬೆಣ್ಣೆ ಮಟನ್ ಅಂತ ಅವಾಗ ಕೇಳ್ತಾ ಇದೆ. ಬಟ್ ಈಗಲೂ ಅದೇ ಬೆಣ್ಣೆ ಮಟನ್ ಕಂಟಿನ್ಯೂ ಆಗ್ತಾರೆ. ಡೈರೆಕ್ಟ್ರೇ ಕೇಳಬೇಕು, ಕಂಟಿನ್ಯೂ ಆಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ನೀವಿದ್ರು ಬೆಣ್ಣೆ ಮಟನ್ ಅಂದರೆ ಇವರು ಏನು? ಹಾಂ ಅದೇ ಏನು, ನೀವು ಮಟನ್, ಅವ್ರು ಬೆಣ್ಣೆ, ಇವರೇನು? ಅವರು ನಾಟಿ ಕೋಳಿ ಹೆಸರು. ನಾಟಿ ಕೋಳಿ. ಮಿಲ್ಕಿ ಬ್ಯೂಟಿ ಇನ್ನೊಂದು ಹೊಸ ಹೆಸರು ನಾಟಿ ಕೋಳಿ ಅನ್ನಿಸ್ತಿಲ್ಲ ಅಂತ ಈಗಲೇ ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ. KRP ಮತ್ತೆ ನಮ್ಮ ಹಿರಿಯರಿದ್ರು. ನೀವು ಹೇಳಿ ಶಿವರಾಜ್ KRP ಅವರೇ. ಹಾಂ, ಲೈಟ್ ತಗೊಂಡು ಎಸ್, ನೀವು ಹೇಳಿ ಹೇಗಿದೆ ಹೊಸ ಜರ್ನಿ ಅಂದರೆ ಮತ್ತೆ 8 ವರ್ಷ. ಬಟ್ ಆ್ಯಕ್ಚುಲಿ ಐ ಶುಡ್ ಅಪ್ರಿಷಿಯೇಟ್ ದ ಎಂಟೈರ್ ಟೀಮ್. 8 ವರ್ಷ ಆದಮೇಲೆ ಎಲ್ಲರೂ ಹಂಗೆ ಇದ್ದಾರೆ ನೋಡೋಕ್ಕೆ, ಏನೂ ಚೇಂಜ್ ಆಗಿಲ್ಲ. ಮೊದಲನೇದಾಗ ಅನುಭವ ಚಪ್ಪಾಳೆ. ಅಮೇಜಿಂಗ್ ಟೀಮ್. ಎಸ್, ನೀವು ಹೇಳಿ. ಇಲ್ಲ, 8 ವರ್ಷದ ನಂತರ ಮತ್ತೆ ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂದಾಯಿತು ಸಿನಿಮಾ ಪಾರ್ಟ್ 1 ಅಲ್ಲಿಂದಲೇ ಶುರುವಾಗುತ್ತೆ. ಹೊಸದಾಗಿ ಏನೋ ಬೇರೆ ಥರ ಏನಿಲ್ಲ. ಮತ್ತು ಇವಾಗೆಲ್ಲ ಬೇರೆ ಬೇರೆ ಥರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಳ್ಳಿ ಕರ್ಕೊಂಡು ಹೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕಿ ಅದೊಂದು 2.5 ಅವರು ಹಳ್ಳಿ ನಡೆಯುವಂಥ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಖುಷಿಯಾಗಿ ಸಿನಿಮಾನ ಮನೆಯವರು ಸರ್ ನಮ್ಮ ನಿರ್ಮಾಪಕರು ನಮ್ಮ ಸತೀಶಣ್ಣ ಗೊತ್ತಿಲ್ಲ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ. ಇಲ್ಲ ಏನೋ ಹೊಗಳಕ್ಕೆ ಅಂತಲೇ ಬಂದವನು ಮೇಲ್ಗಡೆ ನೆನಪಿರ್ತದೆ. ಲವ್ ಯು ಅಣ್ಣ, ತುಂಬ ಚೆನ್ನಾಗಾಗಿದೆ ಈ ಸಿನಿಮಾ. ಇನ್ನು ಬೇಜಾನ್ ಸಿನಿಮಾಗಳು ಇರ್ತಾವಲ್ಲಿ. ಪ್ರಚುರ ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಪಾರ್ಟ್ 3, ಬಟ್ ಅವರು ನೋಡೋಕ್ಕೆ ಅಂತ ಅಷ್ಟು ಜನ ಕಾಯ್ತಾ ಇರ್ತಾರೆ. ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತು ಆ್ಯಕ್ಟಿಂಗ್ ಮಾಡೋದು ಎಲ್ಲ ನಮ್ಮ ಮುಂಜಾನ ಎದುರಿಸೋದೇ ಕಮ್ಮಿ ಇಲ್ಲ ಸಿನಿಮಾದಲ್ಲಿ. ಸಕ್ಕತ್ತಾಗಿರ್ತಾರೆ ಕ್ಯಾರೆಕ್ಟರ್ ಅವ್ರಿಗೂ ಕೂಡ. ಅರುಣಮ್ಮ ಮತ್ತು ರವಿಶಂಕರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಪಾತ್ರ ಮಾಡಿರುವಂಥ ಅಷ್ಟು ಜನರು ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಪ್ರಜ್ಞೆ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತಗೊಂಡು ಮತ್ತು 8 ವರ್ಷದ ನಂತರ
ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮಗೆ. ಮತ್ತು ಆ್ಯಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಹೇಳುತ್ತೇರ. ಬಟ್ ಆ್ಯಕ್ಚುಲಿ ಒಬ್ಬ ಕಲಾವಿದರಿಗೆ ಒಂದಷ್ಟು ವರ್ಷ ಬ್ರೇಕ್ ತಗೊಂಡು ಬಂದ ನಂತರ ಅವ್ರಿಗೆ ಆಗೋ ಖುಷಿ, ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು. ಅವಾಗ ಅನ್ನಿಸ್ತು, ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮೊಂದು ಸಿನಿಮಾದ ಅವಕಾಶಕ್ಕಾಗಿರ್ಬೋದು, ಕಾಯ್ತಾ ಇರ್ತಾರೆ. ಆ ದೊಡ್ಡದಾದ ಅವಕಾಶ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್, ಒಳ್ಳೆಯದಾಗಿದೆ. ಹೌದು, ಕಲಾವಿದರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅದು ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ಇನ್ನೂ ಐ ವಾಂಟೆಡ್ ಟು ಥ್ಯಾಂಕ್ ಹರ್ಷ ಮಾಸ್ಟರ್. ಒಬ್ಬರು ಟ್ಯಾಲೆಂಟ್ ಇರೋದು ಒಬ್ಬರು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಟ್ಯಾಲೆಂಟ್ನ ಹೊರಗೆ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ತೆಗೆದಿದ್ದಾರೆ. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಅನಿಲ್ ಸರ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಅರ್ಚನಾ. ಅಫ್ಕೋರ್ಸ್ ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಒಬ್ಬರಿಗೆ, ನಮ್ಮೆಲ್ಲ ಅಚ್ಚುಮೆಚ್ಚಿನ ರಚ್ಚು. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಸಾಂಗಲ್ಲಿ ಸ್ಕ್ರೀನ್ ಶೇರ್ ಮಾಡಿರೋದು, ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಒಂದು ಆ್ಯಕ್ಟ್ರೆಸ್ ಆಗಿ ಒಂದು ಡೆಕೆಡ್, ಓವರ್ ಡೆಕೆಡ್ 10 years ಮೇಲೆ ನೀವು ಇದ್ದೀರಾ, ಎಲ್ಲರೂ ಮನೋರಂಜಿಸ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ತಗೊಬಂದಿರೋದಕ್ಕೆ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ, ನನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ಗೆ, ನಿಮ್ಮೆಲ್ಲರಿಗೂ ಅಷ್ಟೇ ಮೀಡಿಯಾದಲ್ಲಿ ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಸಾಂಗಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗರು. ಆ್ಯಕ್ಚುಲಿ ನಮ್ಮ ಪ್ರೀತಿ ಈವೆಂಟಿಗೆ ಬಂದಿರುವಂತಹ ನಮ್ಮ ಡಾರ್ಲಿಂಗ್ ಸರ್ ನಾಗಭೂಷಣ, ಅಭಿಷೇಕ್ ಅಂಬರೀಷಣ್ಣ, ಹಾಗೆ ಪ್ರಮೋದರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನು ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿರೋಂಥ 8 ವರ್ಷದಿಂದಲೂ ಅದೇ ರೀತಿ ಸಪೋರ್ಟ್ ಮಾಡಿದಂಥ ಇಲ್ಲಿ ಎಷ್ಟು ಎಮೋಷ್ನಲ್ ಆಗಿದೆ ರಿಲೀಸ್ಗೆ. ತುಂಬ ಅಳು ಬರ್ತಾ ಇದ್ರೆ ಅಳಕ್ಕಾಗ್ತಿಲ್ಲ. ತಪ್ಕೊಳ್ಳೋಕೆ ಅವರ ಬೇಕಾ? ಬೇಡ ಬೇಡ. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಗಣ್ಯಾತಿ ಗಣ್ಯರು ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಕಂಡ್ರಪ್ಪ, ನೀವೇ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ನೀವೇ ನಮ್ಮ ಸಿನಿಮಾವನ್ನು ನೋಡಿ ಅನುಭವಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶಿವು ನಾನು ಹೇಳೋದನ್ನ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಹೇಳ್ಬಿಟ್ಟ. ಸೊ ಹಾಗಾಗಿ ಕೊನೆಗೆ ಒಂದು ಮಾತು ಹೇಳ್ತೀನಿ. ಸಿದ್ದೇಗೌಡ ಹಾಗೂ ಬಚ್ಚೇಗೌಡನ ಸಿನಿಮಾ ಅದು ಅಂತ್ಯ, ಇದು ಆರಂಭ. ಸಿನಿಮಾ ಶುರುವಾಗ್ತದೆ ಇವಾಗ ಅಂತ ಹೇಳ್ತಾರೆ. ಒನ್ಸಿಗೆ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೀಳ್ಕೊಡ್ತಾ ಇಲ್ಲ.